ಬೇಲ್ ಚಾಲೆಂಜ್ ಏನಾಗುತ್ತೆ ಅನ್ನೋದು ಸದ್ಯಕ್ಕೆ ಇನ್ನೂ ಕುತೂಹಲವಾಗಿ ಉಳ್ಕೊಂಡಿದೆ. ಯಾಕಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ನಿಂದ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಆದೇಶ ಪ್ರಕಟವಾಗಿಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಸಂಪೂರ್ಣ ವಾದ ಪ್ರತಿವಾದವನ್ನು ಆಲಿಸಲಾಯಿತು, ಆದೇಶವನ್ನು ಕಾಯ್ದಿರಿಸಲಾಗಿದೆ. ಒಂದು ವಾರದ ನಂತರದಲ್ಲಿ ಯಾವಾಗಾದರೂ ಆದೇಶವನ್ನು ನಿರೀಕ್ಷಿಸಬಹುದು. ಡೀಟೇಲ್ಸ್ ಕೊಡ್ತಾರೆ ನ್ಯೂಸ್ ರೂಮ್ನಿಂದ ಚಂದ್ರಮೋಹನ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಮೋಹನ್, ಇವತ್ತಿನ ಸಂಪೂರ್ಣ ವಾದ ಪ್ರತಿವಾದವನ್ನು ಗಮನಿಸ್ತಾ ಇದ್ವಿ. ಸುಪ್ರೀಂ ಕೋರ್ಟ್ ಯಾವ ಅಭಿಪ್ರಾಯಕ್ಕೆ ಬಂದಿದೆ? ಮೇನ್ ಆಗಿ ವಿಜಯ್, ಈಗ ಸುಪ್ರೀಂ ಕೋರ್ಟ್ನ ಜಸ್ಟಿಸ್ ಜೆ.ಬಿ. ಪರ್ದಿವಾಲಾ ಮತ್ತು ಜಸ್ಟಿಸ್ ಆರ್ ಮಹದೇವನ್ ಅವರ ಪೀಠ ವಿಸ್ತೃತವಾಗಿ ದರ್ಶನ್ ಅವರ ಜಾಮೀನನ್ನು ರದ್ದು ಮಾಡಬೇಕು ಅಂತ ಬೆಂಗಳೂರು ಪೊಲೀಸರು ಸಲ್ಲಿಸಿರುವಂಥ ಅರ್ಜಿಯನ್ನು ವಿಚಾರಣೆಯನ್ನು ನಡೆಸಿದೆ. ವಾದ ಮತ್ತು ಪ್ರತಿವಾದ ಎರಡನ್ನು ಕೂಡ ಆಲಿಸಿದೆ. ಮೊದಲನೇದಾಗಿ ಬೆಂಗಳೂರು ಪೊಲೀಸರ ಪರ ವಕೀಲ ಸಿದ್ಧಾರ್ಥ ಲೂತ್ರಾ ಅವರ ವಾದವನ್ನು ಕೂಡ ವಿಸ್ತೃತವಾಗಿ ಆಲಿಸಿತು. ಅದಾದ ಬಳಿಕ ದರ್ಶನ್ ಪರ ವಕೀಲ ಸಿದ್ಧಾರ್ಥ ದವೆ ಅವರ ವಾದವನ್ನು ಕೂಡ ಸುಪ್ರೀಂ ಕೋರ್ಟ್ ಆಲಿಸಿತು. ಜೊತೆಗೆ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಪರ ವಕೀಲರ ವಾದವನ್ನು ಕೂಡ ಆಲಿಸಿದೆ. ಉಳಿದ ಆರೋಪಿಗಳ ಪರ ವಾದವನ್ನು ಕೂಡ ಆಲಿಸಿದೆ. ಜೊತೆಗೆ ಈಗ A1 ಮತ್ತು A2 ಆರೋಪಿಯನ್ನು ಹೊರತುಪಡಿಸಿ ಉಳಿದ ಆರೋಪಿಗಳ ಪರ ವಕೀಲರು ತಮ್ಮ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ 1 ವಾರಗಳ ಕಾಲಾವಕಾಶವನ್ನು ಕೊಟ್ಟಿದೆ. ಲಿಖಿತ ವಾದಾಂಶವನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದೆ. ಅದಾದ ಬಳಿಕ ಈಗ ಸುಪ್ರೀಂ ಕೋರ್ಟ್ ಈ ಜಾಮೀನನ್ನು ರದ್ದು ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ತನ್ನ ಆದೇಶವನ್ನು ನೀಡುತ್ತೆ. ಹೀಗಾಗಿ ಮುಂದಿನ ತಿಂಗಳು ಸುಪ್ರೀಂ ಕೋರ್ಟ್ ದರ್ಶನ್ ಜಾಮೀನಿನ ಬಗ್ಗೆ ಮಹತ್ವದ ಆದೇಶವನ್ನು ನೀಡುವಂತಹ ನಿರೀಕ್ಷೆ ಇದೆ. ಇವತ್ತು ಮುಖ್ಯವಾಗಿ ಜಸ್ಟಿಸ್ ಜೆ.ಬಿ. ಪರ್ದಿವಾಲಾ ಅವರು ಬೆಂಗಳೂರು ಪೊಲೀಸರ ಪರ ವಕೀಲ ಸಿದ್ಧಾರ್ಥ ಲೂತ್ರಾ ಅವರಿಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ರು. ದರ್ಶನ್ ಈ ಕೇಸ್ನಲ್ಲಿ ಭಾಗಿಯಾಗಿರೋದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಬಳಿ ಏನೇನು ಸಾಕ್ಷ್ಯಾಧಾರಗಳಿವೆ, ಹೇಗೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಮುಖ್ಯವಾಗಿ ಈ ಒಂದು ಕೊಲೆ ಪ್ರಕರಣಕ್ಕೆ ಯಾರಾದರೂ ಪ್ರತ್ಯಕ್ಷದರ್ಶಿ ಸಾಕ್ಷಿಗಳು ಇದ್ದಾರಾ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಕೊಲೆ ಪ್ರಕರಣಕ್ಕೆ ಕೊಲೆಯನ್ನು ಕಣ್ಣಾರೆ ಕಂಡಂತ ಸಾಕ್ಷಿಗಳು ಅಂತ ಅಂದರೆ ಕಿರಣ್ ಮತ್ತು ಪುನೀತ್ ಎಂಬ ಇಬ್ಬರು ಸಾಕ್ಷಿಗಳಿದ್ದಾರೆ. ಇವರ ಹೇಳಿಕೆಯನ್ನು ಕೂಡ ನಾವು ದಾಖಲಿಸಿಕೊಂಡಿದ್ದೇವೆ. 12 ದಿನದ ಬಳಿಕ ಒಬ್ಬರ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದೇವೆ, ಮತ್ತೊಬ್ಬರ ಹೇಳಿಕೆಯನ್ನು 7 ದಿನದಲ್ಲೇ ದಾಖಲಿಸಿಕೊಂಡಿದ್ದೇವೆ. ಅವರು ಇರಲಿಲ್ಲ, ಬೇರೆ ಕಡೆ ಹೋಗಿದ್ರು. ಹಾಗಾಗಿ ಅವರನ್ನ ಕರೆತಂದು ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗಿದೆ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ತಿಳಿಸಿದ್ದಾರೆ. ಅವರು ಈ ಒಂದು ಕೊಲೆಗೆ ಪ್ರತ್ಯಕ್ಷದರ್ಶಿ ಸಾಕ್ಷಿಗಳು ಅಂತೇಳಿ ಹೇಳಿದ್ದಾರೆ. ಈ ಪ್ರತ್ಯಕ್ಷದರ್ಶಿ ಸಾಕ್ಷಿಗಳ ಹೇಳಿಕೆಯನ್ನು ನಂಬಬಹುದಾ ಅಲ್ವಾ ಅನ್ನೋದನ್ನ ವಿಚಾರಣಾ ನ್ಯಾಯಾಲಯ ವಿಚಾರಣೆ ಸಮಯದಲ್ಲಿ ನಿರ್ಧಾರವನ್ನು ಮಾಡಲಿ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಜೊತೆಗೆ ಕೊಲೆಗೆ ಸಂಬಂಧಪಟ್ಟಂತೆ ಬೇರೆ ಏನೇನು ಸಾಕ್ಷ್ಯಗಳು ಪೊಲೀಸರ ಬಳಿವೆ ಅನ್ನೋದ್ರ ಬಗ್ಗೆ ಕೂಡ ಸುಪ್ರೀಂ ಕೋರ್ಟ್ ಮಾಹಿತಿಯನ್ನು ಪಡ್ಕೊಂಡಿದೆ. ಮೊದಲದಾಗಿ FSL ಸಾಕ್ಷ್ಯ ಇದೆ, ಫೊರೆನ್ಸಿಕ್ ಸಾಕ್ಷ್ಯ ಇದೆ ಮತ್ತು CDR ಸಾಕ್ಷ್ಯ ಇದೆ. ಜೊತೆಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪರವಾದಂಥ ಒಂದು ಸಾಕ್ಷ್ಯಗಳು ಕೂಡ ಇವೆ ಅಂತೇಳಿ ವಕೀಲ ಸಿದ್ಧಾರ್ಥ ಲೂತ್ರಾ ಅವರು ಸುಪ್ರೀಂ ಕೋರ್ಟ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಮುಖ್ಯವಾಗಿ ಈ ಒಂದು ಪ್ರಕರಣದಲ್ಲಿ 260 ಮಂದಿ ಸಾಕ್ಷಿಗಳಿದ್ದಾರೆ. ಅದರ ಪ್ರಮುಖವಾದಂಥ ಸಾಕ್ಷಿಗಳು 65ರಿಂದ 70 ಮಂದಿ. ಇವರೆಲ್ಲರನ್ನು ಕೂಡ ಈಗ ಕೆಳ ನ್ಯಾಯಾಲಯ ವಿಚಾರಣೆಗೆ ಒಳಪಡಿಸಬೇಕಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈಗ ಪೊಲೀಸರ ಪರ ವಕೀಲರಾದಂಥ ಸಿದ್ಧಾರ್ಥ ಲೂತ್ರಾ ಅವರು ಸುಪ್ರೀಂ ಕೋರ್ಟ್ಗೆ ಕೊಟ್ಟಿದ್ದಾರೆ. ಜೊತೆಗೆ ಈ ಒಂದು ಫೊರೆನ್ಸಿಕ್ಸ್ ರಿಪೋರ್ಟ್ನಲ್ಲೂ ಕೂಡ ದರ್ಶನ್ ಮತ್ತು ಅವರ ಕಡೆಯವರ ವಾಹನಗಳು ಶೆಡ್ಗೆ ಹೋಗಿರ್ತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂಥದ್ದು ಕೂಡ ಸಾಬೀತಾಗಿದೆ. ಆ ಒಂದು ವರದಿಯನ್ನು ಕೂಡ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದಾರೆ ಮತ್ತು ಸಾಕ್ಷಿಗಳ ಪಟ್ಟಿಯನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.